ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಿದ್ಧಾಪುರ ಗ್ರಾಮದ ಶ್ರೀ ಸುಕ್ಷೇತ್ರ ಸಿದ್ಧಾಪುರ ಗ್ರಾಮದ ಆದಿಶಕ್ತಿ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ದಿನಾಂಕ 31-3-2026 ರಿಂದ 3-4-2026 ರವರೆಗೆ ಜಾತ್ರಾ ಮಹೋತ್ಸವ ನೆರವೇರುವುದು. ಶ್ರೀ ಆದಿಶಕ್ತಿ ಕರಿಯಮ್ಮ ದೇವಿಯ ಉಡಿತುಂಬ ಕಾರ್ಯಕ್ರಮ ಬುಧವಾರ ದಿನಾಂಕ 1-4-2026 ರಂದು ರಾತ್ರಿ 11 ಗಂಟೆಗೆ ದೇವಿಯ ರಥೋತ್ಸವ ಜರುಗುವುದು. ಇಂದು ಸಂಜೆ ಭಕ್ತಿ ಪ್ರಧಾನ ನಾಟಕ ಶ್ರೀ ಘಟ್ಟರಗಿ ಭಾಗ್ಯವಂತಿ ದೇವಿಯ ಚರಿತ್ರೆ 3-4-2026 ರಿಂದ ಅನ್ನ ಸಂಪರ್ಪಣೆಯನ್ನು ಅಪ್ಪಣ್ಣ ರಾಮಪ್ಪ ಇಂಗಳಗಿ ಇವರು ಅನ್ನಪ್ರಸಾದವನ್ನು ಮಾಡಿರುತ್ತಾರೆ. ಜಾತ್ರೆಯಲ್ಲಿ ನಡೆಯುವ ಕಾರ್ಯಕ್ರಮಗಳು ಟಗರಿನ ಕಾಳಗ, ಸೈಕಲ್ ರೇಸ್, ಮಹಿಳೆಯರ ವಿಭಾಗ, ಜಿಂಗಿ ನಿಕಾಲಿ ಕುಸ್ತಿ. ಶುಕ್ರವಾರದಂದು ಕರಿಯಮ್ಮ ದೇವಿಯ ಪಲ್ಲಕ್ಕಿ ಉತ್ಸವ ಮುಂಜಾನೆ 8 ಗಂಟೆಗೆ ನೆರವೇರುವುದು. ಜಾತ್ರಾ ವಿಶೇಷ ಬಗ್ಗೆ ಮಾತನಾಡಿದ ಬಸಪ್ಪ ಕಾಗವಾಡ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸಿದ್ಧಾಪುರ ವಿರೂಪಾಕ್ಷ, ಅಂಬಿ ಶಿವಪ್ಪ, ಸಿಕರೆಪ್ಪ, ಗೊಳ, ಶ್ರೀಮತಿ ದೀಪಾ ದುಂಡಪ್ಪ ಕೊಂಕಣಿ, ಯಲ್ಲವ್ವ ಬ ಪೂಜಾರಿ, ಕರಿಯಮ್ಮ ದೇವಿಯ ಪೂಜಾರಿಗಳು ಇವರು ಜಾತ್ರಾ ವಿಶೇಷದ ಬಗ್ಗೆ ಮಾತನಾಡಿದರು. ಗ್ರಾಮದ ಗುರುಹಿರಿಯರು, ಸಮಸ್ತ ಯುವಕ ಮಿತ್ರರು, ತಾಯಂದಿರು, ಹೆಣ್ಣು ಮಕ್ಕಳು ಭಾಗವಹಿಸಿ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಈ ದೇವಿ ಜಾತ್ರೆಗೆ ಆಗಮಿಸುತ್ತಾರೆ. ನಾನು ಇದೇ ಊರಿನವ ನಿವಾಸಿಯಾಗಿ ಆದ BH ಕಾಗವಾಡ ಅಂತೇಳಿ, ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಇದು ಜಾತ್ರೆಯ ಉತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇದು ವರ್ಷ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಿನ್ನೆ ಹುಣ್ಣಿಮೆ, ನಿನ್ನೆ ದಿನ ಈ ಕಾರ್ಯಕ್ರಮದ ವಿಶೇಷಗಳು ಏನಪ್ಪ ಅಂತಂದ್ರೆ, ನಿನ್ನೆ ದೇವಿಯ ಕರಿಯಮ್ಮ ದೇವಿಯ ಉಡಿಯನ್ನು ತುಂಬುವುದು, ಎಲ್ಲ ಊರಿನವರು ಸೇರಿ, ಹಿರಿಯರೆಲ್ಲರೂ ಸೇರಿ ದೇವಿಯ ಉಡಿ ತುಂಬಿದ ನಂತರ ಬೆಳಿಗ್ಗೆ ಹುಣ್ಣಿಮೆ ದಿನ ಬೆಳಿಗ್ಗೆ 3 ಗಂಟೆಯಿಂದ ದೀಡ ನಮಸ್ಕಾರ ಹಾಕುವುದು ಒಂದು ಪದ್ಧತಿ ನಮ್ಮೂರಿಂದ ಬಂದಿರುತ್ತದೆ. ಪ್ರತಿಯೊಬ್ಬರು ಊರಿನ ಎಲ್ಲ ಮನೆಯವರು ಆ ಊರಿನ ದೇವಸ್ಥಾನ ಹಿಡ್ಕೊಂಡು ಈ ಕರಿಯಮ್ಮ ದೇವಿಯ ಮೂಲ ಸ್ಥಳ ಆದ ಈ ಕೆರೆಯಾಗ ದೇವಿ ಸ್ಥಾಪನೆ ಆದ ಇಲ್ಲಿವರೆಗೆ ದೀಡ್ ನಮಸ್ಕಾರ ಹಾಕೋತ ಬರ್ತಾರೆ. ಅಲ್ಲಿಂದ 4-5 ದಿನ ಜಾತ್ರೆ ಪ್ರಾರಂಭ ಆಗ್ತದೆ. ಇವತ್ತು ಬುಧವಾರ ಏಪ್ರಿಲ್ 1ನೇ ತಾರೀಕು. ಇವತ್ತು ದೇವಿಯ ಇಲ್ಲಿಂದ ಸಂಜೆ 4 ಗಂಟೆಯಿಂದ ಊದಿಸ್ಕೋತಾ ಬಾರಿಸ್ಕೋತಾ ಊರಿನ ಮಧ್ಯದಲ್ಲಿ ಬರ್ತಾಳ. ಅಲ್ಲಿ ದ್ಯಾಮವ್ವ ದುರ್ಗವ್ವ ಎಂಬ ದೇವಿಯ ಗುಡಿಯಲ್ಲಿ ಅಲ್ಲೇ ಸ್ಥಾಪನಾ ಮಾಡ್ತಾಳ. ಒಂದು 2-3 ತಾಸು ಅಲ್ಲೇ ಊರಿನವರೆಲ್ಲರೂ ಕೂಡಿ ಉಡಿ ತುಂಬುದು ಮತ್ತು ಬಾಣ ಹಿಡಿದು ಎಲ್ಲ ಮಾಡಿಕೊಂಡು ಹತ್ತಿಂದ 8 ಗಂಟೆಗೆ ಅಲ್ಲಿ ಬರ್ತಾಳ. ಆದ ನಂತರ ರಾತ್ರಿ 11:15 ತೇರು ಎಳಿತದೆ. ಅದು ಅಷ್ಟು ಲೇಟ್ ಯಾಕಪ್ಪ ಅಂತಂದ್ರೆ ದೇವಿದ ಹಂಗೆ ಅದ. ನಾವು ಎಷ್ಟೋ ಸಲ ಲಘು ಎಳಿಬೇಕಂತ ಹೇಳಿಕ್ರಿಂದ ರಗಡೋ ಪ್ರಯತ್ನ ಮಾಡಿದೆವು. ಆದ್ರೂ ದೇವಿ ತನ್ನ ಕಾಯಮಕನ ಎಳಿಲಕ್ಕ ಪ್ರೇರಣೆ ಮಾಡ್ತದ. ಅದು ಏನು ಶಕ್ತಿ ಅದು ಅನ್ನೋದು ನಮಗೂ ಗುರ್ತಾಗಲಿಲ್ಲ. ನಾವು 2-3 ಸಲ ನಾವೇ ಪ್ರಯತ್ನ ಮಾಡಿದೆವು. ಒಂದು ಸಲ ಏನೋ ಅನಾಹುತಾಗಿ ತೀರ್ಕೊಂಡ್ರು, ಒಮ್ಮೆ ಮಳೆ ಗಾಳಿ ಬಂದಕ್ರಿಂದ ಇದಾಯ್ತು, ಒಮ್ಮೆ ತೇರೊಂದು ಇದಾಯ್ತು. ಹಿಂಗಾಗಿ 3-4 ಸಲ ಅದು ಏನೋ ಆಯಿತು. ಅದ ನಂತರ ಎಲ್ಲರೂ ಹತ್ತಿಂದ ಕೈ ಬಿಟ್ಟ ದೇವಿ ತನ್ನ ಪ್ರೇರಣೆ ನಂತರನ ಅದು ಏನು ಆಗೋದಾಗಲಿ ಅಂತ ಹೇಳಿಕ್ರಿಂದ ಅದೇ ಟೈಮ್ಕನ ಇದನ್ನು ಮಾಡ್ತೀವಿ. ಊರಿನವರು ಎಲ್ಲರೂ ಸೇರಿಕ್ರಿಂದ 11:15 ಹಿರಿಯರು ನಮ್ಮ ಶಂಕರ ಲಿಂಗಸಾಣಿ ಅವರು ಅಂತ ಹೇಳಿಕ್ರಿಂದ ನಮ್ಮ ಟ್ರಸ್ಟ್ ಕಮಿಟಿ ಅವರದಾರ. ಅವರು ಎಲ್ಲ ಮೇಳ ತೊಗೊಂಡ್ಕಿಂದ ಸದಸ್ಯರನ್ನ ಊರ ಮಂದಿನೆಲ್ಲ ತೊಗೊಂಡ್ಕಿರಿಂದು ಭಾಳ ಅಚ್ಚುಕಟ್ಟದಿಂದ ಈ ಜಾತ್ರೆಯನ್ನು ನಿಭಾಯಿಸ್ತಾರೆ. ಎಲ್ಲ ಇಲ್ಲಿ ಯಾರು ಜಾತಿ ಮತ
ಭೇದ ಭಾವ ಏನೂ ಇಲ್ಲದೇನೆ ಈ ಗ್ರಾಮ ದೇವತೆಯ ಜಾತ್ರೆ ಎಲ್ಲರೂ ಭಾಳ ಅಚ್ಚುಕಟ್ಟುದಿಂದ ಮಾಡ್ತಾರೆ. ಆ ದೇವಿಯ ಮುಂದೆ ಆದ ನಂತರ ತೇರ ಎಳಿ ಆ ತೇರ ಎಷ್ಟೋ ಒಂದು 1.5 ತಾಸು ನಂತರ ಅಲ್ಲಿ ತೆಳಗೆ ಹೋಗ್ತದೆ. ಅತ್ತಿಂದ ಒಂದು 3-4 ನಾಟಕ ಇರ್ತಾವೆ. ಅದೇ ದಿನ ಒಂದು 5 ನಾಟಕ. ಅದು ನೋಡಿದ ಮರುದಿನ ಊರಿನವ್ರೆಲ್ಲರೂ ಕೂಡಿ ಯುವಕರು ಎಲ್ಲರೂ ಸ್ಪರ್ಧಾ ಇಟ್ಟಿರ್ತಾರೆ. ಟಗರಿನ ಕಾಳಗ, ಎತ್ತಿನ ತರಬಂಡಿ, ಚೀಲ ಒಯ್ದು, ಸೈಕಲ್ ರೇಸುಗಳು, ಏನೋ ಅನೇಕ ಕಾರ್ಯಕ್ರಮಗಳನ್ನು ಇಟ್ಟಿರ್ತಾರೆ. ಕುಸ್ತಿ ಅಂತೂ ಕುಸ್ತಿನೂ ಇರ್ತಾರೆ. ಆ ಕುಸ್ತಿ ನಮ್ಮ ಜಗದೀಶ್ ಗುಳ್ಗುಂಟಿ ಸಾಹೇಬರು MLA ಸಾಹೇಬರು ಅದರ ದೇಣಿಗೆಯನ್ನು ಕೊಡ್ತಾರೆ. ಅದ ನಂತರ ಅದೊಂದು ದಿನ ಕುಸ್ತಿ ಆಯಿತು. ಮರುದಿನ ಶುಕ್ರವಾರ ಆ ದಿನ ದೇವಿ ಅಲ್ಲಿ ಹನುಮಂತಿಯವರ ದೇವಸ್ಥಾನದಲ್ಲಿ ವಸ್ತಿ ಮಾಡ್ತಾಳೆ. 2-3 ದಿನ ಮಾಡಿದ್ರಿಂದ ಶುಕ್ರವಾರ ದಿನ ಬೆಳಿಗ್ಗೆ ಪಾಲ್ಕಿಯ ಮೂಲಕ ಊರಿನಲ್ಲೆಲ್ಲ ಊದಿಸ್ಕೋತ ಬಾರಿಸ್ಕೋತ ತನ್ನ ಸ್ವಂತ ಮನೆ ಇದಕ್ಕೆ ಗುಡಿಗೆ ಬಂದ್ಕರಿಂದ ಆಸನ ಆಗ್ತಾಳೆ. ಈ ದೇವಿಯ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತದೆ. ಇದು ನಮ್ಮ ಊರನ್ನವ್ರು ಅಷ್ಟೇ ಅಲ್ಲದ ಎಲ್ಲ ಸುತ್ತಮುತ್ತ ಎಲ್ಲ 10 ಊರಿನ ಜನ ಬಂದು ಈ ತೇರಿನ ಉತ್ಸವ ನೋಡ್ತಾರೆ. ಭಾಳ ಎರಡೂ ಕಣ್ಣು ಸಾಲಂಗಿಲ್ಲ. ಅಷ್ಟೊಂದು ದೇವಿಯ ಭಾಳ ಅಪರೂಪವಾದ ದೇವಿ. ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ. ಆ ದೇವಿ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟ ಕಾಪಾಡ್ತಾಳಂತ ಹೇಳುತ್ತಾ ಈಗ ಈ ಚಲನ್ನದವರು ಇದನ್ನು ಇಲ್ಲಿ ಬಂದಕ್ರಿಂದ ಇಲ್ಲಿ ಒಂದು 2 ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಈ ಚಲನ್ ಮೂಲಕ ಮತ್ತು ನಮ್ಮ ದೇವಿಯ ಜಾತ್ರೆ ಹಿಂಗೆ ಮುಂದುವರಿಲಿ ಅಂತ ಹೇಳುತ್ತಾ ನಾನು 2 ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರಿಯಮ್ಮ ಆದಿಶಕ್ತಿ ಕರಿಯಮ್ಮ ದೇವಿಯ ಜಾತ್ರೆಯ ನಿಮಿತ್ತವಾಗಿ ಈ ಯುವಕರು ಪ್ರತಿ ವರ್ಷ ಸುಮಾರು ಒಂದು 10-15 ವರ್ಷ ಆಯಿತು ಬಿಡಲಾರದ ಟಗರಿನ ಕಾಳಗ ಇಟ್ಕೋತ ಬಂದಿದ್ದಾರೆ. ಆ ದೇವಿ ಅವರಿಗೆ ಅನುಕೂಲನು ಕೊಟ್ಟಿದ್ದಾಳ. ಅದೇ ಕಾರಣವಾಗಿ ಅವರು ಯುವಕರೆಲ್ಲರೂ ಒಟ್ಟಿಗೆ ಸೇರಿ ಎಷ್ಟು 3 ಥರ ಹಾಲಲ್ಲಿ 2 ಹಲ್ಲ ಹಿಂಗೇನೋ ಒಟ್ಟ ಓಪನ್ದಾಗ ಇಟ್ಟಕ್ರಿಂದ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕರಿಯಮ್ಮ ದೇವಿ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂದು ಇನ್ನೂ ಮುಂದುವರಿಸಲಿ ಅಂತ ಹೇಳುತ್ತಾ ನನ್ನ 2 ವಾಕ್ಪುಷ್ಪಗಳನ್ನು ಕರಿಯಮ್ಮ ದೇವಿಯ ಪಾದಕ್ಕೆ ಅರ್ಪಿಸಿ ಸರ್ವೇ ಜನ ಸುಖಿನೋ ಭವ. ನಮಸ್ಕಾರ ಎಲ್ಲರಿಗೂ. ಜಮಖಂಡಿ ತಾಲೂಕು ಸಿದ್ದಾಪುರ ಗ್ರಾಮದಿಂದ ಮಾತಾಡೋದು. ನಮ್ಮೂರು ಜಾತ್ರೆ ಕಾರ್ಯಕ್ರಮ ನಡೆದೈತ್ರಿ. ಈಗ ನಮ್ಮೂರಿನಲ್ಲಿ ಶಕ್ತಿ ದೇವತೆಯಾದ ಶ್ರೀ ಕರಿಯಮ್ಮ ತಾಯಿ ದೇವಿಯ ಜಾತ್ರೆ ಪ್ರೋಗ್ರಾಮ್ ನಡೆದೈತ್ರಿ. ಇವತ್ತು ಉಡಿ ತುಂಬು ಕಾರ್ಯಕ್ರಮ ಐತಿ. ಇವತ್ತು ಸಂಜೆ ತೇರಿನ ಕಾರ್ಯಕ್ರಮ ಐತ್ರಿ. ತೇರು ಜರುಗ್ತೈತ್ರಿ. ರಾತ್ರಿ 11:00 ತೇರಿನ ಕಾರ್ಯಕ್ರಮ ನಡೀತೈತ್ರಿ. ತೇರಿನ ಐತ್ರಿ. ನೀನೆಲ್ಲ ಹುಣ್ಣಿಮೆ ಮಾಡಿದ್ದೇವ್ರಿ. ಹುಣ್ಣಿಮೆ ಹೆಂಗಂದ್ರೆ ಎಲ್ಲ ಊರಿನಿಂತ್ರ ಬಂದು ಇಲ್ಲಿ ದೇವಿಗೆ ಬೇಡ್ಕೊಂಡಿರ್ತಾರ್ರಿ. ದೀಡ್ ನಮಸ್ಕಾರ ಹಾಕೋದ್ರಿ. ಎಲ್ಲ ಸಣ್ಣ ಮಕ್ಕಳು ಹಿಡಿದು ದೊಡ್ಡ ವಯಸ್ಸಾದವ್ರು ಎಲ್ಲ ಬಂದು ಇಲ್ಲಿ ದೀಡ್ ನಮಸ್ಕಾರ ಹಾಕಿ ದೇವಿಗೆ ಹರಿಕೆಯನ್ನು ಮುಟ್ಟಿಸ್ತಾರ್ರಿ. ನಮ್ಮ ದೇವಿ ಯಾವ ಥರ ಅಂದರೆ ಆಕೆಗೆ ಬಂಗಾರದ ಕಣ್ಣ ದೇವಿ ಕರಿಯಮ್ಮ ತಾಯಿ ಅಂತಾರ್ರಿ. ಆ ಬಂಗಾರ ಹೆಂಗೆ ಹೊಳಪು ಐತಲ್ರಿ, ನಮ್ಮ ತಾಯಿದ ಆ ಥರ ಹೊಳಪು ಐತ್ರಿಕಿಂದು. ಅಷ್ಟು ಶಕ್ತಿ ಉತ್ತ ನಮ್ಮ ತಾಯಿ ಅದಾಡ್ರಿಕಿ. ಅಂತ ಬಂಗಾರ ಕಣ್ಣಿನ ತಾಯಿ ಅದಾಡ್ರಿಕಿ. ಅಷ್ಟಕ್ಕೆ ಆಕಿಗೆ ಏನು ಬೇಡ್ಕೋತೀವ್ರಿ ಎಲ್ಲ ಥರ ನೆರವೇರ್ತೈತ್ರಿ. ಮತ್ತು ನಿನ್ನೆ ನೈಟ್ ಇದು ಮಾಡಿರ್ತಾರ್ರಿ, ಭೇಟಿ ಕಾರ್ಯಕ್ರಮ ಎಲ್ಲ ಆಗಿದಾವ್ರಿ. ಮತ್ತು ನಿನ್ನೆ ದೀಡ್ ನಮಸ್ಕಾರ ಹಾಕೋದಾಗೈತ್ರಿ. ಇಂದು ಹುಡುಗಿ ಕಾರ್ಯಕ್ರಮ ರೀ. ರಾತ್ರಿ ತೇರಿನ ಕಾರ್ಯಕ್ರಮ ಐತ್ರಿ. ಮತ್ತು ನಾಳೆ ಕುಸ್ತಿ ಅದು ಎಲ್ಲ ಅದಾವ್ರಿ ಇಲ್ಲಿ ಊರಾಗ. ಮತ್ತು ಎಲ್ಲ ಥರ ಸುತ್ತಮುತ್ತ ಹಳ್ಳಿನವರು ಬರ್ತಾರೆ. ಶಿರೋಳ, ಮುದೋಳ ಎಲ್ಲ ಕಾರ್ಯಕ್ರಮ ಜಮಖಂಡಿ ಅವ್ರು ಬಂದು ಇಲ್ಲಿ ಬಂದು ನೋಡಿ ನಮ್ಮ ದೇವಿ ಇದು ಜಾತ್ರೆ ಇದು ಎಲ್ಲ ಕಾರ್ಯಕ್ರಮ ನೋಡಿ ಕಣ್ ತುಂಬ್ಕೊಂಡು ಹೋಗ್ತಾರೆ. ಎಲ್ಲರೂ ನೀವು ಬಂದು ನಮ್ಮ ದೇವಿ ಕಾರ್ಯಕ್ರಮ ಎಲ್ಲ ಥರ ಜಾತ್ರೆ ನೋಡಿ ಈ ನಾವು ಊರಿನಲ್ಲಿ ಹೆಣ್ಮಕ್ಳಿಗೆ ಎಲ್ಲರಿಗೆ ಕರ್ಕೊಂಡು ಬಂದು ಅವರಿಗೆಲ್ಲ ಏನೇನು ಸೀರೆ ಉಡಿ ತುಂಬುದು ಎಲ್ಲ ಕಾರ್ಯಕ್ರಮ ಮಾಡಿ ಹೆಣ್ಮಕ್ಳಿಗೆಲ್ಲ ಸಂತೋಷದಿಂದ ಕಳಿಸ್ತಾಳೆ ನಮ್ಮ ಕರೆಯವಾಯ್ರಿ. ಕಳಿಸಿ ಎಲ್ಲ ಥರ ಅವರಿಗೆಲ್ಲ ಆನಂದದಿಂದ ಇಟ್ಟಿದಾಳ್ರಿ. ದೇವಿ ಜಾತ್ರೆನೂ ಹಂಗ ವಿಜೃಂಭಣೆ ನಡೀತೈತ್ರಿ. ಎಲ್ಲ ಊರನ್ನ ಹೆಣ್ಮಕ್ಳು ಬರ್ತಾವ್ರಿ, ಬಂದು ದೇವಿ ಜಾತ್ರೆಯನ್ನು ಪೂರ್ಣಗೊಳಿಸ್ತಾರ್ರಿ. ಮತ್ತು ಶುಕ್ರವಾರ ದಿವಸ ಗದ್ದಿಗೊಳದು ಇರ್ತೈತ್ರಿ. ಗದ್ದಿಗೊಳದ ದಿವಸ ಭಂಡಾರ ಕಾರ್ಯಕ್ರಮ ಭಾಳ ಚಲೋ ಇರ್ತೈತ್ರಿ. ನಮ್ಮಲ್ಲಿ ಭಂಡಾರ ಹಾರಿಸ್ತಾರಿ. ಊರು ಸುತ್ತೆಲ್ಲ ನಮ್ಮ ಕರೆಯವಾಯಿ ಪಾಲ್ಕಿದಾಗ ಕುತ್ಕೊಂಡು ಊರು ಸುತ್ತೆಲ್ಲ ಹಾಕಿ ಬಂದಿರ್ತಾಳ್ರಿ.
ಎಲ್ಲಾರು ಯಾರು ಬೇಡ್ಕೊಂಡಿರ್ತಾರಲ್ಲ ಬೇಡ್ಕೊಂಡವ್ರು ಮರ್ತರ್ನು ನಮ್ ಕರೆಯವಾಯಿ ಮುರಿಯೋದಿಲ್ರಿ ಆಕಿ. ಯಾರು ಮರ್ತಿರ್ತಾರಲ್ರಿ ಅವ್ರ ಮನಿಗ್ ಹೋಗಿ ಅವ್ರಿಗೆ ನೆನಪು ಮಾಡ್ಕೊಟ್ಟು ಬರ್ತಾಳ್ರಿ. ಈಗ ನೀವ್ ಬೇಡ್ಕೊಂಡಿದ್ರಿ ಈಗ ನಾನು ಮಾಡ್ಬೇಕಾಗೈತಿ ಹೋಗಿ ಬಂದು ಮಾತಾಡ್ತಾ ಎಲ್ಲಾರಿಗೆ ಹೇಳ್ಕೊಡ್ತಾಳ್ರಿ. ಅವ್ರು ಬಂದ್ ಎಲ್ಲಾ ಅವ್ರೆಲ್ಲಾ ಬಂದ್ ಹರಿಕೆಯನ್ನು ಮುಟ್ಟಿಸ್ತಾರ ನಮ್ ಕರೆಯವಾಯಿಗ್ರಿ. ಅಷ್ಟೆಲ್ಲಾ ಆಕಿ ಶಕ್ತಿಯುತ ತಾಯಿ ಅದಾಳ್ರಿ ನಮ್ ಕರೆಯವಾಯಿರಿ. ಊರೆಲ್ಲ ಸುತ್ತಾಕ್ ಬಂದು ಅವ ಸಂಜೆ ಕಡಿ ಗುಡಿ ಗದ್ದಿಗೊಳತ್ತ ಗುದ್ಯಾಗ ಹೋಗಿ ಕೂಡ್ತಾಳ್ರಿ. ಅವತ್ ಪಾಲ್ಕಿನ ಉತ್ಸವನು ಇರ್ತೈತ್ರಿ. ಪಾಲ್ಕಿ ಉತ್ಸವದ ಹೆಂಗ್ರಿ ಸಣ್ಣ ಮಕ್ಕಳಿಗೆ ಹರಕೆ ಹೊತ್ತಕೊಂಡಿರ್ತಾರ್ರಿ. ಸಣ್ಣ ಮಕ್ಕಳಿಗೆ ಪಾಲ್ಕಿ ಮೇಗ ಹಾರಿಸೋದ್ರಿ. ಅದು ಹಾರಿಸೋದನು ಪಾಲ್ಕಿ ಮೇಗ ಹಾರಿಸಿ ಎಲ್ಲಾ ತರ ವಿಜೃಂಭಣೆಯಿಂದ ಮಾಡಿ ಆಮೇಲೆ ಪಾಲ್ಕಿ ನಿಂತ್ರ ಗುಡಿಯಾಗ ಕೂಡಿಸ್ತಾರಿ. ಶುಕ್ರವಾರ ದಿವಸ ರೀ ಅವತ್ತು ಭಂಡಾರ ಕಾರ್ಯಕ್ರಮ ಚಲೋ ಇರ್ತೈತ್ರಿ. ಎಲ್ಲಾ ತರ ಒಳ್ಳೇದ್ ಮಾಡ್ತಾಳ್ರಿ ನಮ್ ಕರೆಯವಾಯಿರಿ. ನಾವು ಅಕ್ಕಿ ದೇವಿ ಪೂಜಾರಿಗಳ್ರಿ. ನನ್ನ ಹೆಸರ ಎಲ್ಲವ್ರಿ. ನಮ್ ಯಜಮಾನ್ರು ಬಸವರಾಜ ರೀ. ನಾವು ದೇವಿ ಪೂಜಾರ ಅದೀವ್ರಿ. ನಾವು 8 ದಿವಸ ಎಲ್ಲಿ ಹೋಗಂಗಿಲ್ರಿ ನಾವು ಜಾತ್ರೆ ಬಿಟ್ಟ. ಯಾಕಂದ್ರ ಆಕಿ ಸೇವಾ ಮಾಡ್ತೀವಿ, ಆಕಿ ಅನ್ನ ಊಟ ಮಾಡ್ತೇವ್ರಿ. ಆದ್ರ ಈ ಊರ್ ಜನರು ಎಲ್ಲಾರು ಯಾರು ಹೋಗುದಿಲ್ರಿ 8 ದಿನ ಎಲ್ಲೆಲ್ಲಿ. ಸುತ್ತಮುತ್ತ ಹಳ್ಳಿಯವ್ರು ಎಲ್ಲಾರು ಬರ್ತಾರ್ರಿ. ಆದ್ರ 8 ದಿವಸ ಅಂತೂ ನಾವ್ ಎಲ್ಲೆಲ್ಲಿ ಹುಲಿಕಾಡಂಗಿಲ್ರಿ. ಸಣ್ಣ ಮಕ್ಕಳದು ಎಲ್ಲಾರ್ದು ಕಾಪಾಡ್ತಾಳ್ರಿ ಆಕಿ. ದೊಡ್ಡವ್ರದು ಅವ್ರು ಏನ್ ಬೇಡ್ಕೋತಾರ ತಮ್ಮ ಮನಸ್ಸಿನಾಗ ಬೇಡ್ಕೋತಾರ್ರಿ. ಅವ್ರದ್ದೆಲ್ಲಾ ಮಿತಿ ಮುಗಿದ್ಮೇಲೆ ಅವ್ರಿಗೆ ಚಲೋ ಆದ ನಂತರ ಅವ್ರ ಮನಿಗೆ ಹೋಗ್ತಾಳ್ರಿ. ಮೊದಲು ಯಾರ್ದು ಗುರ್ತಿರಂಗಿಲ್ರಿ ಬೇಡ್ಕೊಂಡದ್ದು. ಆಕಿ ಹೋದ್ಮೇಲೆ ಗುರ್ತಾಕತ್ರಿ. ಆಗ ಹೋಗಿ ಅವ್ರು ಆಕಿದೆಲ್ಲಾ ಸೇವಾ ಮುಗಿಸ್ತಾರ್ರಿ. ಮತ್ತ ನಾವು ಎಲ್ಲೆಲ್ಲಿ ಹೋಗಂಗಿಲ್ರಿ, ಮಿಸ್ಗಂಗಿಲ್ಲ. ಏನ್ ಜಾತ್ರೆ ಖರ್ಚು ಮಾಡ್ತೀವ್ರಿ. ಬೆತ್ತೋಸ್ ಹಾರಿಸ್ತೀವಿ, ಅರಿವಿ ಎಲ್ಲಾ ಅಂಚಡಿ ತರ್ತೀವಿ. 20,000 ಲಕ್ಷ ಗಂಟ್ಲೆ ವ್ಯಾಪಾರ ಮಾಡ್ತಾರ್ರಿ ನಮ್ಮೂರು ಮಂದಿ. ವರ್ಷತನ ಏನೇನು ತಗೊಳಂಗಿಲ್ರಿ, ವರ್ಷಕ್ಕೊಮ್ಮೆ ತಗೋತಾರ್ರಿ. ಆಕಿದ್ ಸೇವಾ ಬಾಳ ಸೆಡಗರ ಐತ್ರಿ. ಆದ್ರ ಆಕಿದು ಬಾಳ ಹೆಚ್ಚಿಂದ ಐತ್ರಿ. ಅಲ್ಲಿ ಸುತ್ತಮುತ್ತ 10 ಹಳ್ಳ್ಯಾಗ ಎಲ್ಲೂ ಇಲ್ರಿ ಆಕಿ ಅಂತ ಸೇವಕ್ರ. ಆಕಿದ ಅಷ್ಟ್ ಮೈಮಾನ ಐತ್ರಿ 5. ಮತ್ ನೀವ್ ನೋಡಿ ಬಂದ್ ನೋಡ್ರಿ ನೀವು ಜಾತ್ರೆಗೆ ತೇರಿಗೆ. ಇವತ್ತ ಬಂದಾರಿ ಸರ್, ನೀವು ನೋಡ್ರಿ ಬಂದ ಬರ್ತೇವ್ರಿ. ಬರ್ರಿ ಜಾತ್ರೆ ವರ್ಷದಾಗ ದೊಡ್ಡದಕ್ಕೈತಿ. ವರ್ಷಕ್ಕೊಮ್ಮೆ ದೊಡ್ಡದಾಕತ್ರಿ. ಇದು ದೊಡ್ಡ ಜಾತ್ರೆ, ದೊಡ್ಡ ನೋಡ್ರಿ. ಇದೇ ಒಂದು ದೊಡ್ಡ ಸಿದ್ದಾಪುರ. ಅವ್ರ ಏನ್ ಬೇಡ್ಕೋತಾರ ಅದ ನೋಡ್ರಿ. ಅವ್ರ ಮನಸ್ಸಿನಾಗ ಬೇಡ್ಕೊಳ್ಳೋದು ಎಲ್ಲಾ ಚೆನ್ನಾಗಿ. ಜಾತ್ರೆ ಯಾವ್ದು ದೊಡ್ಡದಾಕತ್ರಿ? ಇದ ದಮದ ಹುಣಿಗೆ ಐತ್ರಿ ಜಾತ್ರೆ. ದೊಡ್ಡ ಜಾತ್ರೆ ಐತ್ರಿ ಸರ್. ದೊಡ್ಡ ಜಾತ್ರೆ ದೊಡ್ಡ ಆಕಿ ದೇವಿ. ಊರಾಗ ಇಲ್ಲಿ ಕೆರೆಯಾಗ ಹೋಗ್ಬೇಕದಾಳ್ರಿ, ಊರಾಗ ಹೋಗ್ಬೇಕದಾಳ್ರಿ. ದ್ಯಾಮವ್ವ ದುರ್ಗವ್ವ ಅದಾರ್ರಿ. ಅವ್ರ ಸೇವಕರು ಹಾಲ್ ಮತ್ತಾರಿ. ಅವರು ಬಾಳ ಶಿಸ್ತು ಮಾಡ್ತಾರ್ರಿ ಡೊಳ್ಳಿಂದ. ಆದ್ರ ಅವ್ರಂತವ್ರು ಯಾರು ಇಲ್ರಿ ಇಲ್ಲಿ. ಶ್ರೀ ಆದಿಶಕ್ತಿ ಕರೆಮದೇವಿ ಜಾತ್ರೆ ನಿಮಿತ್ತವಾಗಿ ಟಗರಿನ ಕಾಳಗವನ್ನು ಹಮ್ಮಿಕೊಳ್ಳುತ್ತೇವೆ. ಸತತವಾಗಿ 5 ವರ್ಷ ಆಯ್ತು. 2 4 ಓಪನ್. 2 ಒಳಗ 32 ಕುಡಿಯವ್ರಿ. 4 28 ಕುಡಿಯವ್ರಿ. ಓಪನ್ದಾಗ 27 ಕುಡಿಯವ್ರಿ. ಬಹುಮಾನ 5,000, 3,000, 2,000 ರೀ. 5 ಪುಟ್ಟಿನ ಡಾಲ್ರಿ, 3 ಪುಟ್ಟಿನ ಡಾಲ್, 2 ಪುಟ್ಟಿನ ಡಾಲ್ರಿ. ದೋಸ್ತಿ ದರ್ಬಾರ ಕಮಿಟಿ ವತಿಯಿಂದ ಇಡ್ತೀವ್ರಿ. ವರ್ಷ 5 ವರ್ಷ ತಿರ್ಗಾಕತ್ರಿ. ಬಿಟ್ರಾಯ ಮಂದಿರ ಏರಿಯಾದಾಗ ಇಡ್ತೀವ್ರಿ, ಪ್ಲಾಟ್ದಾಗ ರೀ. ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಿನ ಇಡ್ಬೇಕಾಗಿತ್ರಿ. ನಾವು ಜಮಖಂಡಿ ತಾಲೂಕು ಸಿದ್ದಾಪುರ ಗ್ರಾಮ.